ಮತ್ತೊಂದು ಕಡೆ 9 ಪ್ರಶ್ನೆಗಳು ರಿಪಬ್ಲಿಕ್ ಕನ್ನಡದ ಕಡೆಯಿಂದ ಪ್ರಜ್ವಲ್ ರೇವಣ್ಣ ಅವರಿಗೆ. ತಪ್ಪೇ ಮಾಡಿಲ್ಲ, ಅಯ್ಯೋ ಪಾಪ ನೀವಾಗಿದ್ರೆ ಇಷ್ಟು ದಿನ ಯಾಕೆ ನಾಪತ್ತೆಯಾಗಿದ್ರಿ, ಬರ್ಲಿಲ್ಲ ಯಾಕೆ SIT ಮುಂದೆ, ನ್ಯಾಯಾಲಯದ ಮುಂದೆ. ರೇಪ್ ಸಂತ್ರಸ್ತೆಯರು ಅಂತ ಹೇಳಲಾಗ್ತಾ ಇರುವವರ ಬಗ್ಗೆ ಈ ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ನಿಮಗೆ ಅನಿಸ್ಲೇ ಇಲ್ವಾ? ಅದು ನಿಜವೋ ಸುಳ್ಳಾರೋಪವೋ ಷಡ್ಯಂತರವೋ ಆದರೆ ಅನುಭವಿಸ್ತಿದ್ದಾರಲ್ಲ ನೋವು. ನಿಮ್ಮ ಚಿಕ್ಕಪ್ಪ ಪಕ್ಷದ ವರಿಷ್ಠ ಕುಮಾರಸ್ವಾಮಿ ಅವರೇ ಹೇಳಿದ್ರಲ್ವಾ, ಹಾಸನದಲ್ಲಿ ಹೆಣ್ಮಕ್ಳು ರಜಾ ಹಾಕಕ್ಕೆ ಹೆದರ್ತಿದ್ದಾರೆ ಅಂತ ಹೇಳಿ. ಈ ನೋವು ಸಂಕಷ್ಟದ ಅರಿವು ನಿಮಗಿದ್ದಿದ್ರೆ ಯಾಕೆ ಅವರ ಬಗ್ಗೆ ಚಿಕ್ಕ ಪ್ರಸ್ತಾಪ ಕೂಡ ಇಲ್ಲ? ಲೈಂಗಿಕ ದೌರ್ಜನ್ಯದ ಬಗ್ಗೆ ಸಣ್ಣ ಸಾರಿ ಕೂಡ ಕೇಳಿಲ್ಲ. ಇನ್ ಬಿಟ್ವೀನ್ ಅಶೋಕ್ ಅವ್ರು ಮಾತಾಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ, ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಏನು 26ನೇ ತಾರೀಕು ಚುನಾವಣೆ ನಡೀತು. 26ನೇ ತಾರೀಕು ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ, ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ. SITನೂ ಕೂಡ ರಚನೆ ಆಗಿರಲಿಲ್ಲ. ಈ 26ನೇ ತಾರೀಕು ನಾನು ಫಾರಿನ್ ಹೋಗೋದು ಕೂಡ ಇದು ಮುಂಚೆನೆ ಪ್ರೀ ಪ್ಲಾನ್ ಆಗಿತ್ತು. ಹಾಗಾಗಿ ನಾನು ಫಾರಿನ್ ಹೊರಟಾದ ಮೇಲೆ 3-4 ದಿನದ ನಂತರ ನಾನು ಯೂಟ್ಯೂಬ್ ನೋಡುವಂತ ಸಂದರ್ಭದಲ್ಲಿ, ನ್ಯೂಸ್ ಚಾನೆಲ್ ನೋಡುವಂತ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕುವಂತ ಕೆಲಸ ಆಯಿತು. ಮಾಹಿತಿ ದೊರಕದ ಮೇಲೆ ನಂತರ SITನೂ ಕೂಡ ಏನು ಒಂದು ನೋಟಿಸ್ ಕೊಡುವಂತ ಕೆಲಸ ಮಾಡಿತು. ಆ SIT ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು 7 ದಿನ ಸಮಯ ಅವಕಾಶ ಕೇಳಿದ್ದೆ. 7 ದಿನ ಸಮಯ ಅವಕಾಶ ಕೇಳಿದ ಮೇಲೆ ಕೂಡ ಅದು ಮಾರನೇ ದಿನನೇ ಏನು ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಒಂದು ರಾಜಕೀಯದ ಪಿತೂರಿ ಮಾಡುವಂತ ಕೆಲಸನ ಮಾಡಿದ್ರು. ಇದೆಲ್ಲ ನೋಡಿದಂತ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂತ ಕೆಲಸ ಆಯಿತು, ಐಸೋಲೇಷನ್ಗೆ ಹೋಗುವಂತ ಕೆಲಸ ಮಾಡಿಕೊಂಡೆ. ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಕ್ಷಮಾಪಣೆ ಕೇಳಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದೆ ನಾನು. ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯ. ಮತ್ತೊಂದು ಕಡೆ 9 ಪ್ರಶ್ನೆಗಳು ರಿಪಬ್ಲಿಕ್ ಕನ್ನಡದ ಕಡೆಯಿಂದ ಪ್ರಜ್ವಲ್ ರೇವಣ್ಣ ಅವರಿಗೆ. ತಪ್ಪೇ ಮಾಡಿಲ್ಲ, ಅಯ್ಯೋ ಪಾಪ ನೀವಾಗಿದ್ರೆ ಇಷ್ಟು ದಿನ ಯಾಕೆ ನಾಪತ್ತೆಯಾಗಿದ್ರಿ, ಬರ್ಲಿಲ್ಲ ಯಾಕೆ SIT ಮುಂದೆ, ನ್ಯಾಯಾಲಯದ ಮುಂದೆ. ರೇಪ್ ಸಂತ್ರಸ್ತೆಯರು ಅಂತ ಹೇಳಲಾಗ್ತಾ ಇರುವವರ ಬಗ್ಗೆ ಈ ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ನಿಮಗೆ ಅನಿಸ್ಲೇ ಇಲ್ವಾ? ಅದು ನಿಜವೋ ಸುಳ್ಳಾರೋಪವೋ ಷಡ್ಯಂತರವೋ ಆದರೆ ಅನುಭವಿಸ್ತಿದ್ದಾರಲ್ಲ ನೋವು. ನಿಮ್ಮ ಚಿಕ್ಕಪ್ಪ ಪಕ್ಷದ ವರಿಷ್ಠ ಕುಮಾರಸ್ವಾಮಿ ಅವರೇ ಹೇಳಿದ್ರಲ್ವಾ, ಹಾಸನದಲ್ಲಿ ಹೆಣ್ಮಕ್ಳು ರಜಾ ಹಾಕಕ್ಕೆ ಹೆದರ್ತಿದ್ದಾರೆ ಅಂತ ಹೇಳಿ. ಈ ನೋವು ಸಂಕಷ್ಟದ ಅರಿವು ನಿಮಗಿದ್ದಿದ್ರೆ ಯಾಕೆ ಅವರ ಬಗ್ಗೆ ಚಿಕ್ಕ ಪ್ರಸ್ತಾಪ ಕೂಡ ಇಲ್ಲ? ಲೈಂಗಿಕ ದೌರ್ಜನ್ಯದ ಬಗ್ಗೆ ಸಣ್ಣ ಸಾರಿ ಕೂಡ ಕೇಳಿಲ್ಲ. ಇನ್ ಬಿಟ್ವೀನ್ ಅಶೋಕ್ ಅವ್ರು ಮಾತಾಡ್ತಿದ್ದಾರೆ, ಕೇಳಿಸ್ಕೊಳ್ಳಿ.